ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ, ರೋಸಾ ಗಿಡದಲ್ಲಿ ಎಷ್ಟು ದಪ್ಪ ಸೈಜಾಗಿ ಹೂ ಬಿಟ್ಟಿದೆ ಅಂತ. ಸೈಜ್ ನೋಡಿದ್ರೆ ತುಂಬಾ ಖುಷಿಯಾಗುತ್ತೆ, ಅಷ್ಟು ಚೆನ್ನಾಗಿ ಬಿಟ್ಟಿದೆ. ಈ ಚೇಪೆ ಗಿಡದಲ್ಲಿ ಅಷ್ಟೇ ತುಂಬ ಕಾಯಿ ಬಿಟ್ಟಿದ್ದು. ನಾನು ಮೇಲೆ ಬಂದಾಗೆಲ್ಲ ಕಾಯಿ ಹಾರ್ವೆಸ್ಟ್ ಮಾಡ್ತಾನೆ ಇದ್ದೀನಿ. ಇನ್ನೊಂದು ಸ್ವಲ್ಪ ಕಾಯಿ ಇದ್ದಾವೆ, ಅವು ಸೈಜ್ ಆಗ್ತಾಯಿದ್ದಾವೆ. ಹಣ್ಣಾದಮೇಲೆ ಕಿತ್ಕೊಂಡು ತೊಗೊಬೇಕು. ಇದು ತುಂಬ ಹಣ್ಣಾದ್ಮೇಲೆ ತುಂಬ ಸ್ವೀಟಾಗಿರುತ್ತೆ. ಒಂಥರ ಯಾವ ಕಲರು, ಪರ್ಪಲ್ ಕಲರ್ ಒಳಗಡೆ ತುಂಬಾ ಚೆನ್ನಾಗಿರುತ್ತೆ ಸ್ವೀಟಾಗಿ. ಇದಷ್ಟು ಬೋಗನ್ವಿಲಿಯಾದಲ್ಲಿ ತುಂಬಾ ಹೂಗಳಾಗಿದ್ದಾವೆ. ನೋಡಿ ಎಷ್ಟು ಗಿಡ ತುಂಬ ಹೂಗಳಾಗಿದ್ದಾವೆ, ನೋಡೋಕ್ಕೆ ತುಂಬಾ ಖುಷಿಯಾಗುತ್ತೆ. ಈ ಗಾರ್ಡನ್ ಮೇಲೆ ಬಂದೆ ಅಂದರೆ ತುಂಬ ಗಿಡದಲ್ಲಿ ಹೂಗಳು ಆಗಿರುತ್ತೆ, ಫ್ಲವರಿಂಗು ನೋಡೋಕ್ಕೆ ಖುಷಿಯಾಗುತ್ತೆ. ಯಾವ ಗಿಡದಲ್ಲಿ ಹೂವು ಇಲ್ಲ ಅನ್ನೋಂಗಿಲ್ಲ. ಈ ಎಲಕ್ಕೋನಿಯ ಗಿಡದಲ್ಲೂ ಅಷ್ಟೇ ಎಷ್ಟು ಚೆನ್ನಾಗಿ ಹೂ ಬಿಟ್ಟಿದೆ ನೋಡಿ, ನೋಡೋಕ್ಕೆ ತುಂಬಾ ಖುಷಿಯಾಗುತ್ತೆ. ಈ ವೆಲ್ವೆಟ್ ಗಿಡದಲ್ಲೂ ಅಷ್ಟೇ ನೋಡಿ, ಗಿಡ ತುಂಬಾ ಚೆನ್ನಾಗಿ ಬಿಟ್ಟಿದೆ. ನೋಡಿ, ಯಾವ ಗಿಡದಲ್ಲಿ ಹೂಗಳಿಲ್ಲ ಅಂತ ಹೇಳಿ ಎಲ್ಲ ಗಿಡದಲ್ಲೂ ಫ್ಲವರಿಂಗ್ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಗಿಡದಲ್ಲಿ. ನೋಡಿ, ದಾಸವಾಳ ಗಿಡದಲ್ಲಿ ಹೂಗಳು ಒಂದೊಂದು ಬಿಡ್ತಾನೆ ಇರ್ತವೆ, ಅದು ಕವರಲ್ಲಿ ಹೂನಿರೋದು. ಇದು ನೋಡಿ ಎಷ್ಟು ಚೆನ್ನಾಗಿ ಫ್ಲವರಿಂಗ್ ಆಗಿದೆ ಅಂತ. ಪರ್ಪಲ್ ಕಲರು ನೋಡೋಕೆ ತುಂಬ ಖುಷಿಯಾಗಿದೆ. ಹಬ್ಕೊಂಡು ಹೋಗ್ತಾನೆ ಇದೆ. ನೋಡಿ, ಇಲ್ಲಿ ಮೊಗ್ಗುಗಳು ಇದ್ದಾವೆ ಇನ್ನು. ಇದು ನೋಡಿ, ಗಿಡದಲ್ಲಿ ಎಷ್ಟು ವೈಟಾಗಿ ಬಳ್ಳಿಲಿ ತುಂಬಾ ಹೂಗಳಾಗಿದ್ದಾವೆ ಅಂತ. ಇದು ಅಷ್ಟೇ ಎಷ್ಟು ಚೆನ್ನಾಗಿ ಹೂಗಳಾಗಿದೆ ನೋಡಿ. ಗಿಡ ತುಂಬಾ ಹೂಗಳು ಬಿಟ್ಟಿದ್ದಾವೆ, ನೋಡೋಕ್ಕೆ ತುಂಬಾ ಖುಷಿಯಾಗಿರುತ್ತೆ. ಆ ಚಿಟ್ಟೆ ಅಲ್ಲೇ ಇದೆ ನೋಡಿ, ಬರ್ತಾನೆ ಇದೆ ಹೋಗ್ತಾನೆ ಇದೆ. ಇದಕ್ಕೆ ಒಂದು ಕಡ್ಡಿ ಸಪೋರ್ಟ್ ಕೊಟ್ಟಿದ್ದೀನಿ, ಯಾಕೆಂದರೆ ಗಿಡ ತುಂಬ ಹೂಗಳು ಬಿಟ್ಟಿದ್ದಾವಲ್ಲ, ಅದು ಬಗ್ಬಡುತ್ತೆ ಅಂತ ಸಪೋರ್ಟ್ ಕೊಟ್ಟಿದ್ದೀನಿ. ಈ ಆಪಲ್ ಬೆರಿ ನೋಡಿ, ಇದು ಈ ಸೈಜು ಚಿಕ್ಕದಾಗಿದೆ. ಇನ್ನೊಂದು ಆಪಲ್ ಬೆರಿ ಇದೆ, ಅದು ಎಷ್ಟು ಚೆನ್ನಾಗಿ ದೊಡ್ಡ ಆಪಲ್ ಇದ್ದಾಗೆ ಸೈಜ್ ಬಿಟ್ಟಿದೆ ಅಂತ. ಇದು ತುಂಬಾ ಚೆನ್ನಾಗಿ ಚಿಗುರುಕೊಂಡು ಕಾಯಿಗಳು ಬಿಟ್ಟಿದ್ದಾವೆ ನೋಡಿ, ಚೆನ್ನಾಗಿ ಬಿಟ್ಟಿದ್ದಾವೆ. ಈ ಗಾರ್ಡನಲ್ಲೂ ಬಂದೆ ಅಂದರೆ ಹೂಗಳು ಕಣ್ಣು ಕಾಣಿಸ್ತಾ ಇರ್ತವೆ, ನೋಡೋಕ್ಕೆ ತುಂಬಾ ಖುಷಿ ಆಗ್ತಾ ಇರುತ್ತೆ. ಇದನ್ನೇ ಆಪಲ್ಲಿಂದು ಫ್ಲವರ್ ಆಗಿದೆ. ಇವೆಲ್ಲ ಕಾಯಿ ಕಚ್ಚಲ್ಲ, ಸುಮ್ಮನೆ ಬಿಟ್ಟು ಹೋಗುತ್ತೆ. ಇದು ನೋಡಿ, ಪರ್ಪಲ್ ಕಲರ್ ಎಷ್ಟು ಚೆನ್ನಾಗಿದೆ. ಇದು ನೆಕ್ಸ್ಟ್ ಇದೆಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಅದು ನೀಲಿ ಕಲರು, ಇದು ಪರ್ಪಲ್ ಕಲರು, ನೋಡೋಕ್ಕೆ ತುಂಬಾ ಖುಷಿಯಾಗುತ್ತೆ. ಸ್ಫಟಿಕ ಗಿಡ ಇನ್ನೊಂದು ವೈಟ್ ಕಲರ್ ಹಾಕಬೇಕು. ಇನ್ನೊಂದು ಪಿಂಕ್ ಒಂದು ಇದೆ, ಅದು ಕೆಳಗಡೆ ಇದೆ, ಅದು ವೀಡಿಯೋ ಮಾಡಿಲ್ಲ. ಇದರಲ್ಲೂ ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿ ಹೂಗಳು ಬಿಡ್ತಾನೆ ಇರ್ತವೆ. ಇದರಲ್ಲಿ ಯಾವಾಗಲೂ ಹೂಗಳು ಇದ್ದೇ ಇರ್ತವೆ. ಗಿಡ ತುಂಬ ಹಂಗಿದ್ರೆ ನೋಡೋಕ್ಕೆ ಖುಷಿಯಾಗುತ್ತೆ. ನೋಡಿ ಎಷ್ಟು ಬಂಚಲ್ಲಿ ಹೂಗಳಾಗಿರುತ್ತವೆ ಅಂತ, ನೋಡೋಕ್ಕೆ ತುಂಬಾ ಖುಷಿಯಾಗುತ್ತೆ. ನೋಡಿ, ಈ ಗುಲಾಬಿ ಗಿಡದಲ್ಲೂ ಅಷ್ಟೇ ಎಷ್ಟು ಚೆನ್ನಾಗಿ ಸ್ಮೆಲ್ ಬರುತ್ತೆ ಗೊತ್ತಾ, ಗಮ್ ಅಂತ ಇರ್ತದೆ. ನೋಡಿ, ಇನ್ನು ಮಗುಗಳು ಇದ್ದಾವೆ. ಈ ಟೊಮೊಟೊ ಗಿಡದಲ್ಲೆಲ್ಲ ಕಾಯಿಗಳಾಗಿದ್ದಾವೆ ನೋಡಿ. ಆಗಲೂ ಗಿಡನೂ ಹಾಕಿದ್ದೀನಿ, ಅದು ಫ್ಲವರಿಂಗ್ ಆಗ್ತಾಯಿದೆ, ಹಬ್ಕೊಂಡು ಹೋಗ್ತಾಯಿದೆ, ತುಂಬಾ ಚೆನ್ನಾಗಿ ಇದೆ. ನೆಕ್ಸ್ಟು ಆಪಲ್ ಇನ್ನೊಂದು ತೋರಿಸ್ತೀನಿ ನೋಡಿ. ಇದು ಸೈಜ್ ನೋಡಿ ಎಷ್ಟು ಸೈಜ್ ಆಗಿದೆ ಅಂತ. ಅದು ನೋಡೋಕೆ ವೀಡಿಯೋದಲ್ಲಿ ಹಂಗೆ ಕಾಣಿಸ್ತಾಯಿದೆ, ತುಂಬಾ ಸೈಜ್ ಇದೆ. ಅದು ಮುಟ್ಟಿದ್ರೆ ಎಲ್ಲಿ ಉದುರೋಗುತ್ತೋ ಅಂತ ಭಯ, ಅದಕ್ಕೆ ಮುಟ್ಟಲಿಲ್ಲ ನೋಡಿ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ವಿಡಿಯೋ ಮಾಡೋಕ್ಕೆ ಹೋಗಿ ನಮ್ಮ ಫೇಸು ಬಂದುಬಿಡ್ತು, ಸಾರಿ. ನೋಡಿ ಎಷ್ಟು ಚೆನ್ನಾಗಿದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಬಾಯ್.